ಸಾರಿ ಅಮೃತ ಅವರೇ, ನಿಮಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಲ್ಲ. ಸಂಜೀವ್ ಅವರೇ, ಈಗ ಯಾಕೆ ಆ ಮಾತೆಲ್ಲ? ಆಗಿದ್ದಾಗೋಯ್ತು, ಬಿಟ್ಬಿಡಿ. ಸಮಾಜ ಎಲ್ಲದಕ್ಕೂ ಹೆಣ್ಣನ್ನೇ ಗುರಿ ಮಾಡೋದು ಅಮೃತ ಅವ್ರೆ. ನಾಳೆ ದಿನ ನಾವು ಬೇರೆ ಆದರೆ ಆಗ ಸಮಾಜ ನಾನು ಸತ್ಯ ಹರಿಶ್ಚಂದ್ರ, ನಿಮ್ಮಿಂದಾನೇ ಎಲ್ಲ ಆಗಿದ್ದು, ನೀವೇ ಕೆಟ್ಟವರು ಅಂತ ತೀರ್ಪು ಕೊಟ್ಬಿಡುತ್ತೆ. ಅಂಥ ದೊಡ್ಡ ಕಳಂಕನ ನೀವು ಹೊರಬಾರ್ದು. ನಮ್ಮಿಬ್ಬರಿಗೂ ಹೊಂದಾಣಿಕೆ ಆಗಲ್ಲ ನಿಜ. ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ತಾಳಿ ಕಟ್ಟಿದ್ದು ನಿಜ. ಆದರೆ ಈ ಬಲವಂತದ ಮದುವೆ ಅನ್ನೋ ಬೆಂಕಿಲಿ ನಿಮ್ಮ ಕನಸುಗಳು ಬೂದಿ ಆಗಬಾರ್ದು ಅಮೃತ ಅವರೇ. ನಿಮ್ಗೆ ಬೇಕಾಗಿರೋದು ನಿಮ್ಗೆ ಸಿಗಲಿ. ಪ್ರಪಂಚದ ಕಣ್ಣಿಗೆ ನಾನು ವಿಲನ್ ಆದರೂ ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ನಾನು ವಿಲನ್ ಆಗಬಾರ್ದು. ಅದಕ್ಕೆ ಹೀಗೆಲ್ಲ ಮಾಡಿದ್ದು. ನನ್ನ ಕ್ಷಮಿಸಿ. ಸಾರಿ ಅಮೃತ ಅವರೇ, ಬೇಜಾರಾಯ್ತಾ? ಸಂಜೀವ್ ಅವರೇ, ನೀವು ನನಗೋಸ್ಕರ ಇದೆಲ್ಲ ಮಾಡೋದು ಬೇಡ. ನಿಮ್ಮನ್ನ ಎಲ್ಲರೂ ಇದಕ್ಕಿರೋದು ಇದೊಂದೇ ದಾರಿ, ತಡಿಬೇಡಿ. ನನ್ನ ನಡವಳಿಕೆಯಿಂದ ಎಲ್ಲರಿಗೂ ಬೇಜಾರಾಗಿದೆ, ಆದರೆ ನನಗೆ ಮಾತ್ರ ಒಳೊಳಗೆ ತುಂಬ ಖುಷಿ ಇದೆ. ಖುಷಿನಾ? ನಾನು ನಿಮಗೆ ಬೈದೆ ಅಂತ ಲಕ್ಕಿ ನನ್ನ ಪ್ರಶ್ನೆ ಮಾಡಕ್ಕೆ ಬಂದ್ಲು. ನಮ್ಮಿಬ್ಬರ ಮಧ್ಯೆ ವಾಗ್ವಾದಾಗಿ ನಾನು ಅವಳ ಮೇಲೆ ಕೈ ಎತ್ತಕ್ಕೆ ಹೋದೆ. ಆದರೆ ಅಲ್ಲಿ ಆದಿ ಬಂದ ಮೇಲೆ ಪರಿಸ್ಥಿತಿನೇ ಬದಲಾಯಿತು. ಆ ಕ್ಷಣದಲ್ಲಿ ನಮ್ಮಿಬ್ಬರ ಸಂಬಂಧದಲ್ಲಿರೋ ಬಿರುಕಿನಲ್ಲಿ ಅವರಿಬ್ಬರ ಪ್ರೀತಿ ಬೆಳಕು ಹಾದು ಹೋದಂಗಾಯ್ತು. ಹಬ್ಬ ನೋಡಿ, ಇಂಥ ಟೈಮಲ್ಲಿ ಮಾತುಗಳು ಕವನ ಥರ ಬರ್ತಾ ಇದೆ. ಆದಿ ಲಕ್ಷ್ಮಿನ ವಹಿಸ್ಕೊಂಡಿದ್ದ ರೀತಿ, ಒಬ್ಬರ ಮೇಲೆ ಇನ್ನೊಬ್ಬರಿಗಿರುವಂತಹ ಫೀಲಿಂಗ್ಸು, ಲಕ್ಕಿ ಮೇಲೆ ಆದಿ ಇಟ್ಟಿರುವಂತಹ ಗೌರವ, ಪ್ರೀತಿ. ಹಬ್ಬ, ನನ್ನ ಲಕ್ಕಿ ಲೈಫು ಸರಿ ಹೋಗುತ್ತೆ ಅಮೃತ ಅವ್ರೆ. ನನ್ನ ಲಕ್ಕಿ ಲೈಫ್ ಸರಿ ಹೋಗುತ್ತಲ್ಲ, ನನಗೇನೇನು ಬೇಡ. ಇವತ್ತು ನೆಮ್ಮದಿಯಾಗಿ ಮಲಗ್ತೀನಿ ನಾನು. ಸರಿಯಾದ ಟೈಮ್ಗೆ ನಿಮ್ಗೇನು ಬೇಕೋ ನಾನು ಅದನ್ನು ಕೊಡ್ತೀನಿ. ನಿಮ್ಮ ದಾರಿಗೆ ನಾನು ಖಂಡಿತವಾಗ್ಲೂ ಮುಳ್ಳಾಗಿರಲ್ಲ. ನೋಡಿ ಜಾನ್ವಿ ಅವರೇ, ನಾನೇ. ಸೊ ಪಾರ್ಟಿ ಹೇಗೆ ಎಂಜಾಯ್ ಮಾಡ್ತಿದ್ದೀರಿ? ಇಲ್ಲಿ ನಿಮ್ಗೇನೋ ತೊಂದರೆ ಆಗಲಿಲ್ಲ ಅಂತ ಭಾವಿಸ್ತೀನಿ. ಇಲ್ಲ ಸರ್, ಹಾಗೇನಿಲ್ಲ. ಸರಿ, ನಡೀರಿ ಮತ್ತೆ ಕೂತ್ಕೊಂಡು ಸ್ವಲ್ಪ ಹಾಗೆ ಹರಟೆ ಹೊಡೆಯೋಣ. ಸರ್, ಈ ಪಾರ್ಟಿನ ಆರ್ಗನೈಸ್ ಮಾಡಿರೋರು ನೀವು. ಬರೋ ಗೆಸ್ಟ್ಗಳನ್ನ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ನನ್ನ ಜೊತೆ ಹರಟೆ ಹೊಡಿತೀರಾ? ಬೇಡ, ಪರವಾಗಿಲ್ಲ, ನೀವು ಹೋಗಿ, ನಾನು ಇಲ್ಲೇ ಕೂತೀನಿ. ಯಾಕೆ? ಇನ್ನೊಂದು ರೌಂಡ್ ಹೋಗಿ ಅಮೃತ ಅವ್ರ ಜೊತೆ ಜಗಳ ಆಡ್ಬೋದು ಅಂತಾನೆ. ಅಮೃತ ಅವರೇ, ತಗೊಳ್ಳಿ, ಜ್ಯೂಸ್ ಕುಡೀರಿ. ಥ್ಯಾಂಕ್ ಯು ಜಾನ್ವಿ ಅವರೇ. ಈಗ ತಣ್ಣಗಿದ್ದೀರಿ ಅನ್ಸುತ್ತೆ. ಸರ್, ನಾನು ಯಾವಾಗಲೂ ಕೂಲಾಗೇ ಇರ್ತೀನಿ. ಕೂಲ್ ಮೇಷ್ಟ್ರು ಅದನ್ನು ಸುಳ್ಳು ಹೇಳಬಾರ್ದು. ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ನೀವಾಗಾಗ ಜಗಳ ಆಡಿ ಬಿಸಿ ಆಗ್ತೀರಿ ಅಂತ ನನಗೆ ಗೊತ್ತು. ಹಾಗೆಲ್ಲ ಏನೂ ಇಲ್ಲ, ನಾವಿಬ್ರು ತುಂಬಾ ಚೆನ್ನಾಗೇ ಇದ್ದೀವಿ. ಹೀಗೆಲ್ಲ ಹೇಳಿ ಯಾರನ್ನ ಯಾಮರ್ಸ್ತಿದ್ದೀರಾ ನೀವು? ನಿಮ್ ಸುತ್ತಮುತ್ತ ಇರೋರ್ನೋ ಅಥವಾ ನಿಮ್ಮಿಬ್ರನ್ನೇನೋ? ಸಂಜೀವ್, ವ್ಯಕ್ತಿ ಆಗಲಿ ವಸ್ತು ಆಗಲಿ ಪಡ್ಕೊಳ್ಳೋದು ಸುಲಭ, ಆದರೆ ಉಳಿಸ್ಕೊಳ್ಳೋದು ಯಾವಾಗಲೂ ಕಷ್ಟ. ಬೇಷ್ಟ್ರಾಗ್ರೆ ನಿಮಗೆ ನಾನು ಇದನ್ನೆಲ್ಲ ವಿವರಿಸಿ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಕೆಲವೊಂದ್ಸಲ ನಮ್ಮ ಯೋಗ್ಯತೆಗೂ ಮೀರಿ ನಮಗೆ ಸಿಕ್ಬಿಟ್ಟಿರುತ್ತೆ. ಅದು ನಮಗೆ ಗೊತ್ತಾದ್ಮೇಲೂ ನಮ್ಮ ಹತ್ರ ಇಟ್ಕೊಳ್ಳೋದು ತಪ್ಪು. ಅಮೃತ ಅವರೇ, ಪ್ರೀತಿಲಿ ಸರಿ ತಪ್ಪು ಅನ್ನೋದು ಇಲ್ಲ. ನೀವ್ ಅನ್ಕೊಂಡಿದ್ದೀರಾ
ಮನೆಯವ್ರಿಗೆ ಬೇಜಾರಾಗ್ಬೋದು ಅಂತ ನಾಟಕ ಆಡ್ಬೋದು ಅಂತ. ಆದರೆ ನಿಮ್ಮಿಬ್ರ ಮಧ್ಯೆ ಪ್ರೀತಿ ಇದೆ ಅನ್ನೋದು ನನ್ನ ಮನ್ಸು ಹೇಳ್ತಿದೆ. ಯಾಕೆ ಈ ನಾಟಕ? ನೋಡೋರ್ ಕಣ್ಣಿಗೆ ಈ ಜಗಳ ಹೇಗ್ ನಾಟಕ ಅಂತ ಅನ್ನಿಸ್ತಿದ್ಯೋ ಪ್ರೀತಿನೂ ನಾಟಕ ಆಗಿರ್ಬೋದಲ್ವಾ? ಈ ಯೋಗ ಯೋಗ್ಯತೆಗಳ ದ್ವಂದ್ವ ನಿಮ್ಮೊಬ್ಬರಿಗೆ ಸೀಮಿತ ಅಲ್ಲ ಸಂಜು. ಈಗ ನೀವು ಡಿವೋರ್ಸ್ ಪೇಪರ್ ಮೇಲೆ ಸಹಿ ಹಾಕೋ ನಿರ್ಧಾರ ತಗೊಂಡಿದ್ದೀರಲ್ಲ, ಅದು ತಪ್ಪು ಅಂತ ನಿಮಗೆ ಅನ್ಸಲ್ವಾ? ಇದರಿಂದ ತಾತಂಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಎಲ್ಲ ಥರ ಯೋಚನೆ ಮಾಡಿನೇ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಹಾಕಿ. ಪೇಪರ್ ಮೇಲೆ ಹಾಕಿರೋ ಸಹಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದರ ಮನಸ್ಸಿನ ಮೇಲೆ ಹಾಕಿರೋ ಸಹಿನ ಮರೆಯೋದು ಅಷ್ಟು ಸುಲಭ ಅಲ್ಲ ಸಂಜೀವ್. ಇನ್ನೊಮ್ಮೆ ಯೋಚನೆ ಮಾಡಿ.